ಹಾಸನಾಂಬೆ ದೇಗುಲದ ಬಾಗಿಲು ಓಪನ್ ಆಗಿ 8 ದಿನಗಳೇ ಕಳೆದಿದೆ. ಭಕ್ತರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ದೀಪಾವಳಿ ಸನಿಹ ಆಗ್ತಿರೋದ್ರಿಂದ ನಿತ್ಯ ಲಕ್ಷ ಭಕ್ತರು ಬರ್ತಾ ಇದ್ದಾರೆ. ಅದರಲ್ಲೂ ಇವತ್ತಂತೂ ಹಿಂದೆಂದೂ ಕಂಡರಿಯದಷ್ಟು ಭಕ್ತರು ಆಗಮಿಸಿದ್ರು. ಹಾಸನಾಂಬೆ ದರ್ಶನಕ್ಕೆ ಭಕ್ತರ ಸುನಾಮಿ. ಒಂದೇ ದಿನ 4 ಲಕ್ಷ ಭಕ್ತರ ಆಗಮನ. ಪ್ರಯಾಗ್ರಾಜ್ನಂತಾದ ಶಕ್ತಿದೇವಿ ಸನ್ನಿಧಿ. ಹಾಸನಾಂಬೆ ದರ್ಶನಕ್ಕೆ ದಿನದಿನಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ. ಅದರಲ್ಲೂ ಇಂದು ಒಂದೇ ದಿನ 4 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿ ದರ್ಶನಕ್ಕೆ ಆಗಮಿಸಿದ್ದಾರೆ. ಬೆಳಗಾಗ್ತಿದ್ದಂತೆ 1.5 ಲಕ್ಷ ಭಕ್ತರು ಆಗಮಿಸಿದ್ರು. ಇದು ಇಂದು ಸಂಜೆ ಹೊತ್ತಿಗೆ 4 ಲಕ್ಷ ದಾಟಿದೆ. 10 ಕಿಲೋಮೀಟರ್ ದಾಟಿದ ಭಕ್ತರ ಸಾಲು. ದೇವಿ ದರ್ಶನಕ್ಕೆ ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಇಂದು ಬ್ಯಾರಿಕೇಡ್ ದಾಟಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. 300 ಟಿಕೆಟ್ ಪಡೆದವರ ಸಾಲು 5 ಕಿಲೋಮೀಟರ್ ದಾಟಿದ್ರೆ ಧರ್ಮದರ್ಶನದ ಸಾಲು 10 ಕಿಲೋಮೀಟರ್ ವರೆಗೂ ಹೋಗಿದೆ. 1,000 ರೂಪಾಯಿ ಟಿಕೆಟ್ ಪಡೆದವರ ಸಾಲು 3 ಕಿಲೋಮೀಟರ್ ದಾಟಿದೆ. ಬಳ್ಳಾರಿ, ರಾಯಚೂರು, ಕೊಪ್ಪಳ, ಬೀದರ್, ಬಿಜಾಪುರ ಸೇರಿದಂತೆ ಉತ್ತರ ಕರ್ನಾಟಕದಿಂದಲೂ ಭಕ್ತರ ದಂಡು ಬಂದಿದ್ರಿಂದ ಸರತಿ ಸಾಲು ಹಿಗ್ಗುತ್ತಲೇ ಇದೆ. 1 ನಿಮಿಷದಲ್ಲಿ 150 ಭಕ್ತರ ದರ್ಶನ. 5-6 ತಾಸು ಸರತಿ ಸಾಲಿನಲ್ಲಿ ನಿಂತರೂ ದರ್ಶನಕ್ಕೆ ಕೇವಲ ಸೆಕೆಂಡ್ ಲೆಕ್ಕದಲ್ಲಿ ಅವಕಾಶ ಕೊಡಲಾಗ್ತಿದೆ. 1 ನಿಮಿಷದಲ್ಲಿ ಸರಾಸರಿ 150 ಜನ ದರ್ಶನ ಪಡೆಯುತ್ತಿದ್ದಾರೆ. ಹೀಗಾಗಿ ಜನ ಸಹಕರಿಸಬೇಕು ಅಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ. ತುಂಬಾ ಭಕ್ತಾದಿಗಳ ಸಾಲು ಇರೋದ್ರಿಂದ ನೀವು ಹೇಳಿ, 1 ದಿನಕ್ಕೆ ಅಥವಾ 1 ನಿಮಿಷಕ್ಕೆ ನಾವು 120ರಿಂದ 150 ಅಥವಾ 200 ಭಕ್ತಾದಿಗಳನ್ನ ತಳ್ಳಿಲ್ಲ ಅಂದ್ರೆ ನಾವು ಹೇಗೆ 2ರಿಂದ 3 ಲಕ್ಷ ಭಕ್ತಾದಿಗಳಿಗೆ ದರ್ಶನ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಭಕ್ತಾದಿಗಳು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅಷ್ಟಕ್ಕೂ ದರ್ಶನಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನ ನೋಡಿದ್ರೆ, ಯಾವುದೇ ಹಣ ಕೊಡದೆ ಧರ್ಮ ದರ್ಶನದ ಸಾಲಿನಲ್ಲಿ ನಿಂತ್ರೆ 7ರಿಂದ 8 ಗಂಟೆಯಲ್ಲಿ ದರ್ಶನ ಸಿಗತ್ತೆ. ಇನ್ನು 300 ರೂಪಾಯಿ ಟಿಕೆಟ್ ಪಡೆದ್ರೆ 6ರಿಂದ 7 ತಾಸು ಆಗುತ್ತೆ. 1,000 ರೂಪಾಯಿ ಟಿಕೆಟ್ ಪಡೆದ್ರೂ 3ರಿಂದ 4 ಗಂಟೆ ಸಾಲಿನಲ್ಲಿ ನಿಲ್ಲೇಬೇಕು. ಮಳೆ ನಡುವೆ ದರ್ಶನ, ಭಕ್ತರ ಪರದಾಟ. ಇನ್ನು ಇಂದು ಮಳೆ ಬಂದಿದ್ರಿಂದ ಭಕ್ತರು ಪರದಾಡಬೇಕಾಯಿತು. ಅದರಲ್ಲೂ ಮಕ್ಕಳನ್ನ ಕರೆದುಕೊಂಡು ಬಂದವರು ಸರತಿ ಸಾಲಿನಲ್ಲಿ 5-6 ಗಂಟೆ ನಿಂತು ಪರದಾಡಿದ್ರು. 300 ರೂಪಾಯಿ ಟಿಕೆಟ್ ಸಾಲಿನಲ್ಲಿ ನಿಂತಿದ್ದ ಬೆಂಗಳೂರು ಮೂಲದ ಯುವತಿ ನಿತ್ರಾಣಗೊಂಡು ಕುಸಿದು ಬಿದ್ದಿದ್ರು. ಹಾಸನಾಂಬೆ ದರ್ಶನೋತ್ಸವದ 8ನೇ ದಿನ ಇವತ್ತು. ಹಾಸನಾಂಬೆ ದರ್ಶನದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾರೆ. ಇವತ್ತು ಏಕಾಏಕಿಯಾಗಿ ಮಳೆ ಬಂತು. ಮಳೆಯಲ್ಲಿ ಗಂಟೆಗಳ ಕಾಲ ನೆಂದಂಥ ಭಕ್ತರು ಈಗ ಕಡೆಗೂ ಕೂಡ ಮಳೆಯಲ್ಲಿ ನೆಂದರೂ ಕೂಡ ಹಾಸನಾಂಬೆ ದರ್ಶನವನ್ನು ಪಡಿಬೇಕು ಅಂತಕ್ಕಂಥ ಹಂಬಲದೊಂದಿಗೆ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಕೆಲವು ಕಡೆ ಅಂದರೆ ಭಕ್ತರು ಇಷ್ಟು ಸಂಖ್ಯೆಯಲ್ಲಿ ಬರ್ಬೋದು ಅಂತ ಒಂದು ಸಣ್ಣ ನಿರೀಕ್ಷೆಯೊಂದಿಗೆ ಏನು ಇದು 300 ರೂಪಾಯಿ ಟಿಕೆಟ್ನ ಕ್ಯೂನಲ್ಲಿ ನಾವು ಇರ್ತಕ್ಕಂಥದ್ದು. ಇಲ್ಲಿ ಒಂದು 2.5-3 ಕಿಲೋಮೀಟರ್ ಈ ರೀತಿಯಾಗಿರ್ತಕ್ಕಂಥ ಜರ್ಮನ್ ಟೆಂಟನ್ನು ಹಾಕಿ ನೆರಳಿನ ವ್ಯವಸ್ಥೆಯನ್ನು ಮಳೆ ಬಂದರೆ ತೊಂದರೆ ಆಗ್ಬೋದು ಅಂತ ಮಾಡಲಾಗಿತ್ತು. ಆದರೆ ಇವತ್ತು ಈ ಒಂದು ಕ್ಯೂ ಈ 3 ಕಿಲೋಮೀಟರ್ ಬಿಟ್ಟು ಆಚೆಗೆ ಮತ್ತೆ 3 ಕಿಲೋಮೀಟರ್ ಹೋಗುತ್ತೆ. ಹಾಗಾಗಿ ಏಕಾಏಕಿ ಸಂಜೆ 5:30 ಸುಮಾರಿಗೆ ಬಂದಂಥ ಮಳೆಯಿಂದಾಗಿ ದೊಡ್ಡ ರೀತಿಯ ಒಂದು ರೀತಿ ಭಕ್ತರು ಸಂಕಷ್ಟಕ್ಕೆ ಸಿಲುಕತಕ್ಕಂಥ ಸ್ಥಿತಿ ನಿರ್ಮಾಣ ಆಯಿತು. ಇದೆಲ್ಲದರ ನಡುವೆ ಇಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ ಶಾಸಕರು ದೇವಿ ದರ್ಶನ ಪಡೆದರು. ಮಂಜುನಾಥ್, ಕೆಬಿ, ಟಿವಿ9 ಹಾಸನ.